ಭಾರತದ ವಿರುದ್ಧ ಸೋತು ಸುಣ್ಣವಾದರೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಬಿಡ್ತಾ ಇಲ್ಲ. ಏಷ್ಯಾ ಕಪ್ನಲ್ಲಿ ಸಿಕ್ಕ ಸಂಭಾವನೆ ಉಗ್ರ ಕುಟುಂಬಗಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ನೋಡಿ, ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಯಾವುದು ಕೂಡ ಇಲ್ಲ. ನಾಯಿ ಬಾಲ ಡೊಂಕು ಅಂತ ಹೇಳ್ತೀವಲ್ಲ, ಅದು ಈ ಪಾಪಿ ಪಾಕಿಸ್ತಾನಕ್ಕೆ ಹೇಳಿ ಮಾಡಿಸಿದಂತ ಮಾತದು. ಯಾಕಂತಂದ್ರೆ ಅವರು ಎಷ್ಟೇ ಬಾರಿ ಬುದ್ಧಿ ಕಲ್ಸಿದ್ರು ಕೂಡ ಬುದ್ಧಿ ಕಲ್ತ್ಕೊಳ್ಳುವಂತಹ ಜಾಯಮಾನಕ್ಕೆ ಸೇರಿದಂಥವ್ರು ಪಾಕಿಸ್ತಾನದವ್ರು ಅಲ್ಲ. ಭಾರತದ ವಿರುದ್ಧ ಸೋತು ಸುಣ್ಣ ಆಗಿದ್ರು ಕೂಡ ತಮ್ಮ ನರಿ ಬುದ್ಧಿ ಬಿಡಲ್ಲ. ಏಷ್ಯಾ ಕಪ್ನಲ್ಲಿ ಸಿಕ್ಕ ಸಂಭಾವನೆ ಉಗ್ರ ಕುಟುಂಬಗಳಿಗೆ ಗಿಫ್ಟ್ ಕೊಡ್ತೀವಿ, ಸಂಭಾವನೆಯನ್ನ ಭಾರತದ ದಾಳಿ ಸಂತ್ರಸ್ತರಿಗೆ ನೀಡುವುದಾಗಿ ಘೋಷಿಸಿದ್ದಾರೆ. ದೇಣಿಗೆ ಬಗ್ಗೆ ಪಾಕ್ನ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗಾ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಆತ ಕೊಟ್ಟಿರುವಂತಹ ಈ ಅಧಿಕೃತ ಮಾಹಿತಿಗೆ ವ್ಯಾಪಕವಾದಂತಹ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಹಿಂದೆ ಪಹಲ್ಗಾಮ್ ದಾಳಿ ಸಂತ್ರಸ್ತರಿಗೆ ದೇಣಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಪಹಲ್ಗಾಮ್ ದಾಳಿ ಸಂತ್ರಸ್ತರು ಮತ್ತು ಭಾರತೀಯ ಸೇನೆಯಿಂದ ನಡೆದಂತಹ ಅಟ್ಯಾಕ್ ಏನಾಗಿತ್ತು, ಆ ಸಂದರ್ಭದಲ್ಲಿ ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವರಿಗೆ ಹಣ ಕೊಡ್ತೀವಿ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ನೆಟ್ಟಿಗರು ಇದನ್ನ ಹೀಯಾಳಿಸ್ತಾ ಇದ್ದಾರೆ, ಲೇವಡಿ ಮಾಡ್ತಾ ಇದ್ದಾರೆ. ಎಷ್ಟೇ ಬುದ್ಧಿ ಕಲಿಸಿದ್ರು ನೋಡಿ, ಒಂದ್ ಕಡೆ ನಮ್ಮ ವೀರ ಯೋಧರು ಪಾಕಿಸ್ತಾನಕ್ಕೆ ನುಗ್ಗಿ ಅಟ್ಯಾಕ್ ಮಾಡಿ ಬಂದಿದ್ರು, ಅಷ್ಟೆಲ್ಲ ಆದರೂ ಕೂಡ ಆಮೇಲೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ನಿನ್ನೆ ಏನ್ ನಡೆದಿತ್ತು, ಫೈನಲ್ ಮ್ಯಾಚ್, ಅದರಲ್ಲೂ ಕೂಡ ತಕ್ಕ ಪಾಠವನ್ನ ಕಲಿಸಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು. ಆದರೂ ಕೂಡ ಸೋತು ಸುಣ್ಣ ಆದ್ರೂ, ಅದೇನೋ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಆ ಜಾಯಮಾನಕ್ಕೆ ಸೇರಿದವರು ಪಾಕಿಸ್ತಾನದವರು. ಆಮೇಲೆ ಮ್ಯಾಚಲ್ಲಿ ಆಡುವಂಥ ಸಂದರ್ಭದಲ್ಲೂ ಅಷ್ಟೇ, ಏನು ಕಾಲೆಳೆಯೋದೇನು, ಹೀಯಾಳಿಸೋದೇನು, ಅದಕ್ಕೆಲ್ಲ ತಕ್ಕ ಪ್ರತ್ಯುತ್ತರವನ್ನ ನಮ್ಮ ಭಾರತದ ಆಟಗಾರರು ಕೊಟ್ಟಿದ್ದಾರೆ. ಒಂದು ಯೋಧರ ಕೈಯಲ್ಲಿ ಮಣ್ಣು ಮುಕ್ಕಿಸ್ಕೊಂಡ್ರು, ಕೆಳಗೆ ಬಿದ್ರು, ಏನೇ ಆದರೂ ಕೂಡ ಈ ತರದ ಚೀಪ್ ಮೆಂಟಾಲಿಟಿ ಬುದ್ಧಿಯನ್ನ ಬಹುಶಃ ಪಾಕಿಸ್ತಾನದವರು ಯಾವತ್ತಿಗೂ ಕೂಡ ಬಿಡೋದಿಲ್ಲ. ಈಗ ಇವರು ಈ ವಿಚಾರ ಏನು ಘೋಷಣೆ ಮಾಡಿದಾರಲ್ಲ, ನೆಟ್ಟಿಗರು ಇದನ್ನ ಲೇವಡಿ ಮಾಡ್ತಾ ಇದ್ದಾರೆ, ರೋಸ್ಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ನಾಯಿ ಬಾಲ ಯಾವತ್ತಿದ್ರು ಡೊಂಕು ಮತ್ತೆ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಆ ತರದ ಜಾಯಮಾನಕ್ಕೆ ಸೇರಿದವರು ಇವರು ಅಂತ ಪಾಕಿಸ್ತಾನದವ್ರು. ಏನೇ ಮಾಡಿದ್ರು ಬುದ್ಧಿ ಕಲಿಯಲ್ಲ. ಹೌದು ಪ್ರಭು, ಏನಂದ್ರೆ ಭಾರತದ ಕ್ಯಾಪ್ಟನ್ ಏನಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು ಈ ಒಂದು ಏಷ್ಯಾ ಕಪ್ ಪಂದ್ಯಾವಳಿಯಲ್ಲಿ ಸಿಕ್ಕಂತ ಸಂಭಾವನೆ ದುಡ್ಡನ್ನ ನಾನು ಪಹಲ್ಗಾಮ್ ದಾಳಿ ಸಂತ್ರಸ್ತರಿಗೆ ಕೊಡ್ತೀನಿ, ಮತ್ತೆ ಭಾರತದ ಸೇನಾಪಡೆಗಳಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಈ ಒಂದು ಭಾರತದ ಒಂದು ತೀರ್ಮಾನ ಏನಿದೆ ಅದನ್ನ ಕಾಪಿ ಹೊಡಿಯಕ್ಕೆ ಹೋದಂತ ಪಾಕಿಸ್ತಾನ ಇವಾಗ ಬೇಸ್ಟ್ ಬಿದ್ದಿದೆ. ಯಾಕಂದ್ರೆ ನಾವು ಕೂಡ ಭಾರತದಿಂದ ಯಾರೆಲ್ಲ ದಾಳಿ ಎದುರಿಸಿದ್ರು ಆ ಸಂತ್ರಸ್ತರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಾಕ್ ನಾಯಕ ಸಲ್ಮಾನ್ ಅಲಿ ಆಗಾ ಹೇಳಿದ್ದಾರೆ. ಬಟ್ ಭಾರತದ ಒಂದು ಏನೊಂದು ಏರ್ ಸ್ಟ್ರೈಕ್ ಇತ್ತು, ಅದರಲ್ಲಿ ಹಾನಿಗೊಳಗಾದವರು ಯಾರು, ಭಯೋತ್ಪಾದಕರು. ಆ ಭಯೋತ್ಪಾದಕರಿಗೆ ದುಡ್ಡು ಕೊಡ್ತೀವಿ ಅಂತ ಘೋಷಣೆ ಮಾಡೋದ್ರ ಮೂಲಕ ಈಗ ಪಾಕಿಸ್ತಾನದ ಇಡೀ ಕ್ರಿಕೆಟ್ ತಂಡ ಈಗ ಲೇವಡಿಗೆ ಒಳಗಾಗಿದೆ. ಮತ್ತೆ ಪಾಕಿಸ್ತಾನ ನೇರವಾಗಿ ಬಹಿರಂಗವಾಗಿ ತಾವು ಉಗ್ರರಿಗೆ ನೆರವು ಕೊಡ್ತಿರೋದನ್ನ ಈ ಮೂಲಕ ಒಪ್ಕೊಂಡಂಗಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.